ಉಡುಪಿಯ ರಥಬೀದಿಯಲ್ಲಿ ಬಹಳ ಪುರಾತನ ಕಾಲದ ಸುಪ್ರಸಿದ್ಧ ಅನಂತೇಶ್ವರ ದೇವಾಲಯವು ಇದೆ. ಹಲವಾರು ಭಕ್ತಾಭಿಮಾನಿಗಳು ಇಲ್ಲಿ ಬಂದು ದೇವರನ್ನು ಭಕ್ತಿಯ ರೂಪದಲ್ಲಿ ಕಂಡು ದೇವರಿಗೆ ನಮಸ್ಕರಿಸುವಂಥ ರಿವಾಜಿ ಹಿಂದಿನ ಕಾಲ ಬರುತ್ತದೆ. ಇವಾಗ ಏನಾಗಿದೆ ಅಂತ ಹೇಳಿದರೆ ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಸಂಬಂಧಪಟ್ಟದ್ದಾಗಿದೆ. ಇದಕ್ಕೆ ಆಡಳಿತ ಮಾಡುವವರು ಜಿಲ್ಲಾಧಿಕಾರಿಗಳು ಮತ್ತು ಆಡಳಿತ ವರ್ಗದವರು. ಈಗ ಏನಾಗಿದೆ ಅಂತ ಹೇಳಿದರೆ ಇಲ್ಲಿಯ ಒಂದು ಜನರೇಟರ್ ಕೋಣೆ ಇದೆ ಅನಂತೇಶ್ವರದ ಒಳಗೆ. ಆ ಜನರೇಟರ್ ಕೋಣೆಯ ಒಳಗೆ ತ್ಯಾಜ್ಯ ರಾಶಿ, ಗುಜರಿಗಳ ರಾಶಿ ತುಂಬಿಸಿಟ್ಟು ಸುಮಾರು 1 ಟೆಂಪೋದಷ್ಟು ಗುಜರಿ ರಾಶಿಯನ್ನು ತುಂಬಿಸಿಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಜನರೇಟರ್ ಆನ್ ಮಾಡುವಾಗ ಏನಾದರೂ ಅನಾಹುತ ಕಂಡು ಬಂದರೆ ಉಡುಪಿಯ ರಥಬೀದಿಯಲ್ಲಿ ಇರುವ ಎಲ್ಲ ಅಂಗಡಿ ಮಠಗಳು ಎಲ್ಲ ಬೆಂಕಿಯಲ್ಲಿ ಅನಾಹುತ ಆಗುವ ಸಂದರ್ಭಗಳು ಬಹಳಷ್ಟಿದೆ. ಇದನ್ನು ಸೂಕ್ಷ್ಮವಾಗಿ ನೋಡಬೇಕಾಗ್ತದೆ. ಯಾಕಂತ ಹೇಳಿದರೆ ಈ ಧಾರ್ಮಿಕ ದತ್ತಿ ಇಲಾಖೆಯವರು ಇದನ್ನು ಪರಿಗಣಿಸಬೇಕು. ಜಿಲ್ಲಾಧಿಕಾರಿಗಳು ಇದನ್ನು ನೋಡಿ ಕೂಡಲೇ ಇದಕ್ಕೆ ಪರಿಹಾರ ಕೊಡಬೇಕು. ಯಾಕಂತ ಹೇಳಿದರೆ ಇಡೀ ರಥಬೀದಿಯ ಒಂದು ಭವಿಷ್ಯದ ಪ್ರಶ್ನೆ, ಇದು ಸುಪ್ರಸಿದ್ಧವಾದಂಥ ಅನಂತೇಶ್ವರದ ಪ್ರಶ್ನೆ. ಇದನ್ನು ಕೂಡಲೇ ಮನಗೊಂಡು ಜಿಲ್ಲಾಧಿಕಾರಿಯವರು ತಕ್ಷಣ ಇದಕ್ಕೆ ಏನಾದರೂ ಯಾರಿಗೆ ತಪ್ಪಿತಸ್ಥರಿಗೆ ಏನು ಕಾನೂನು ಕ್ರಮ ಕೈಗೊಳ್ತೀರಿ ಅದು ಕೈಗೊಳ್ಳಬೇಕು. ತಕ್ಷಣ ಅದರಲ್ಲಿದ್ದ ಕೋಣೆಯಲ್ಲಿರುವಂಥ ಗುಜರಿ ಸಾಮಾನನ್ನು ವರ್ಗಾಯಿಸಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ.